ಹಾಗೆ ನಾನು ನಿಮ್ಮ ವಿಶ್ವ ಶೆಟ್ಟಿ ಆ್ಯಂಡ್ ಇವತ್ತಿನ ವಿಡಿಯೋ ಲಾಟ್ ಆಫ್ ಥಿಂಗ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಡೌಟ್ಸ್ಗಳನ್ನ ಕೇಳಿದ್ರಿ ನೀವು. ಓಕೆ, ಅದನ್ನು ನಾನು ಸುಮ್ಮನೆ ವಾಯ್ಸ್ ನೋಟ್ ಹಾಕಿ ಕಳಿಸಿದ್ರೆ ಅದು ಯೂಸ್ಲೆಸ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ದಟ್ಸ್ ವೈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರೊಬಾಬಿಲಿಟಿ ಅಂದರೆ ಏನು, ಓಕೆ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಟ್ರಯಲಿಂಗ್ ಮಾಡೋದು ಹೇಗೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ನೀವು ಒಂದು ಇಶ್ಯೂ ಮಾಡ್ತೀರಾ. ಇಶ್ಯೂ ಅಂದರೆ ಹೇಗೆ ಅಂದರೆ ನಿಮಗೆ ಇವಾಗ ಎಲ್ಲ ಗೊತ್ತಿದೆ. ಓಕೆ, ನೀವೇನು ಮಾಡ್ತಿಲ್ಲ, ಇಲ್ಲಿ ಯಾವುದೋ ಒಂದು ಲೆವೆಲ್ ಇರುತ್ತೆ. ಟ್ರೇಡಿಂಗ್ ಲೆಜೆಂಡ್ ಇದೆಯಾ, ವಾಲ್ಯೂಮ್ ಪ್ರೊಫೈಲ್ ಇದೆಯಾ, ಎಲ್ಲ ಮರ್ಜ್ ಆದರೆ ಮಾತ್ರ ತೊಗೊಳ್ಳೋಣ ಅಂತ ನಿಮ್ಗೊಂದು ತಲೆಯಲ್ಲಿರುತ್ತೆ. ಆರ್ ವಾಲ್ಯೂಮ್ ಪ್ರೊಫೈಲು ಮತ್ತು EMA ಮರ್ಜ್ ಆಗಿದೆಯಲ್ಲ ತೊಗೊಳ್ಳೋಣ ಅನ್ನೋದೊಂದು ತಲೆಯಲ್ಲಿರುತ್ತೆ. ಈ ಎರಡು ಕನ್ಫ್ಯೂಷನಲ್ಲಿ ನೀವೇನು ಮಾಡ್ತೀರಾ ಅಂದರೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ತೊಗೊಳ್ಳೋ ಎಂಟ್ರಿ ಮಿಸ್ ಆಗಿ ಎಲ್ಲೆಲ್ಲೋ ತೊಗೊಂಡ್ಬಿಡ್ತೀರಾ. ಈ ಇಶ್ಯೂ ನಿಮ್ಗೆ ಆಗ್ತಾ ಇರುತ್ತೆ ಆಬ್ವಿಯಸ್ಲಿ ಇದು, ಓಕೆನಾ. ಸೊ ಈ ಇಶ್ಯೂಯಿಂದ ಆಚೆ ಬರೋದು ಹೇಗೆ ಆ್ಯಂಡ್ ಟ್ರಯಲಿಂಗ್ ಮಾಡೋದು ಹೇಗೆ, ಇವನ್ನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೊಬಾಬಿಲಿಟಿ ಅಂದರೆ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಥಿಂಗ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಎ ಗಾಯ್ ವಿತ್ ಹೈಯರ್ ರಿಸ್ಕ್ ರಿವಾರ್ಡ್ ಹುಡುಗ ಅಲ್ಲ ನಾನು. ಓಕೆ, ಯೂಶ್ವಲಿ ನನಗೆ ಟ್ರೇಡಿಂಗ್ ಒಂದು ಹಾಬಿ ಅಷ್ಟೇ. ಇಟ್ಸ್ ನಾಟ್ ಎ ಲೈಫ್ ನನಗೆ. ಓಕೆ, ಇದು ನನಗೆ ಲೈಫ್ ಅಲ್ಲ. ಓಕೆ, ಒಂದು ಹಾಬಿ ಇದು. ಸೊ ದಟ್ಸ್ ವೈ ಇವಾಗ ನೋಡಿ, ಇದು ನನಗೆ ಲೈಫ್ ಆಗಿದ್ದರೆ ನಾನು ಇನ್ನೂ ಸೋರ್ಸ್ ಆಫ್ ಇನ್ಕಮ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದೆ. ಕೋರ್ಸು, ಬ್ರೋಕರೇಜ್ ಅದೆಲ್ಲನೂ ಕೂಡ. ದಟ್ಸ್ ವೈ ನಾನು ಇದನ್ನು ಯಾವತ್ತೂ ಸೀರಿಯಸ್ ಆಗಿ ತೊಗೊಂಡಿಲ್ಲ, ಸೀರಿಯಸ್ ಆಗಿ ತೊಗೊಳ್ಳೋದು ಇಲ್ಲ. ವೆನೆವರ್ ಇವಾಗ ನಾನು ಯಾವುದೋ ಒಂದು ಟಾಪಿಕ್ ಇಡ್ತಾ ಇದ್ದೀನಿ ಅಂದರೆ ಐ ವಾಂಟ್ ಟು ಶೋ ಯು ಪ್ರೂಫ್ ಅಲ್ವಾ. ಓಕೆ, ನಾನು ಅದನ್ನು ತೋರಿಸ್ದಲ್ಲೇ ಸುಮ್ಮನೆ ಇಟ್ಬಿಟ್ರೆ ಇಟ್ಸ್ ಎ ಯೂಸ್ಲೆಸ್. ನೀವು ಅದನ್ನು ಅಷ್ಟು ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಅದು ವರ್ಕೇ ಆಗಲಿಲ್ಲ ಅಂದರೆ ದೆನ್ ಅದು ಯೂಸ್ಲೆಸ್. ಸೊ ಗೇಮ್ ಚೇಂಜರ್ 3ಗೆ ನಾನು ಏನು ಪ್ರೂಫ್ ಇಟ್ಟೆ? ಏನೂ ಪ್ರೂಫ್ ಇಟ್ಟಿರಲಿಲ್ಲ. ಗೇಮ್ ಚೇಂಜರ್ 1 ಇಟ್ಟಿದ್ದೆ, 2 ಇಟ್ಟಿದ್ದೆ, ಎಲ್ಲ ವೀಡಿಯೋಸ್ಗೂ ಏನೇನೋ ಪ್ರೂಫ್ ಇಟ್ಟಿದ್ದೆ. ಗೇಮ್ ಚೇಂಜರ್ 3ಗೆ ಪ್ರೂಫ್ ಇಟ್ಟಿರಲಿಲ್ಲ, ಇವಾಗ ಪ್ರೂಫ್ ಇಟ್ಟಿದ್ದೀನಿ. ಓಕೆ, ಯಾಕೆ ಫಂಡಿಂಗ್ ಅಕೌಂಟ್ಗಳನ್ನೇ ಕ್ಲಿಯರ್ ಮಾಡಿ ತೋರಿಸ್ತಾ ಇದ್ದೆ ಅಂದರೆ ಸ್ವಲ್ಪ ಜನ ಇರ್ತಾರೆ, ಬ್ರೋಕರ್ದು ಏನಾದ್ರು ತೋರಿಸ್ಬಿಟ್ರೆ ಇದು ಎಡಿಟೆಡು ಅಂತಾರೆ ಗುರು. ಏನು ಮಾಡೋದು? ಓಕೆ, ದಟ್ಸ್ ವೈ ಫಂಡಿಂಗ್ ಅಕೌಂಟ್ ಹೆಂಗಿದ್ರು ಎಡಿಟೆಡ್ ಆಗೋದಿಲ್ಲ. ಸೊ ಅಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಫಂಡಿಂಗ್ ಅಕೌಂಟ್ ಎಡಿಟ್ ಮಾಡ್ಬೋದು ಕ್ಯಾನ್ವಾದಲ್ಲಿ, ಬಟ್ ಅವೆಲ್ಲ ನನಗೆ ರಿಕ್ವೈರ್ಡು ಇಲ್ಲ, ನಾನೇನು ನಿಮ್ಗೆ ಸೆಲ್ ಮಾಡ್ತಾನೂ ಇಲ್ಲ. ಓಕೆ, ಬಟ್ ದ ಥಿಂಗ್ ಏನು ಅಂದರೆ ಇಲ್ಲಿ ಟ್ರಯಲಿಂಗ್ ಅನ್ನೋದಕ್ಕೆ ಬರೋಣ. ಫಸ್ಟು ಈ ಟ್ರಯಲಿಂಗ್ ಅನ್ನೋದು ಏನಾಗುತ್ತೆ ಗೊತ್ತಾ? ನಾನು ಹೇಳಿದ್ನಲ್ಲ, ನಾನು 1:1, 1:2 ಗಾಯ್ ಆರ್ ಸ್ಕ್ಯಾಲ್ಪ್ ಮಾಡ್ತೀನಿ. ಅದ್ರ ದಾಟಿ ನಾನು ಹೋಗೋದಿಲ್ಲ. 1:3, 1:4, 5 ನೆವರ್ ಎವರ್. ಓಕೆ, ದಟ್ಸ್ ವೈ ನಾನು ಟ್ರಯಲ್ ಮಾಡೋದೇ ಇಲ್ಲ ಯಾವತ್ತೂ ಕೂಡ. ಫಿಕ್ಸ್ಡ್ ರಿಸ್ಕ್ ರಿವಾರ್ಡ್ ಇರುತ್ತೆ, ಇಲ್ಲಾಂದರೆ ಸ್ಕ್ಯಾಲ್ಪ್ ಮಾಡ್ತೀನಿ. ಯಾವಾಗಾರು ಇನ್ ಕೇಸ್ ಟ್ರೇಡ್ ತೊಗೊಂಡಾಗ ಅಲ್ಲೇ ನಿಯರ್ ಎಲ್ಲರೂ ರಿಜೆಕ್ಷನ್ ಆಗ್ತಾ ಇದೆ ಸ್ವಿಂಗ್ಗಳ ಹತ್ರ ಅಂದರೆ ನೆಗೆಟಿವ್ ರಿಸ್ಕ್ ರಿವಾರ್ಡ್ ಇದು ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಯಾಕಂದರೆ ಐ ಮೇನ್ಲಿ ಫೋಕಸ್ ಆನ್ ವಿನ್ ರೇಟ್ ಆಗಿರೋದ್ರಿಂದ. ಓಕೆ, ಬಟ್ ನೀವು ಆಬ್ವಿಯಸ್ಲಿ ಬಿಗಿನರ್ ಆಗ್ತೀರಾ, ಇಂಟರ್ಮೀಡಿಯೇಟ್ ಆಗ್ತೀರಾ, ದೆನ್ ಅಡ್ವಾನ್ಸಿಗೆ ಹೋಗ್ತಿರಲ್ಲ. ಈ ಬಿಗಿನರ್ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಇದ್ದಾಗ ಯು ಹ್ಯಾವ್ ಟು ಫೋಕಸ್ ಆನ್ ಎ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆ, ಆಬ್ವಿಯಸ್ಲಿ ವಿನ್ ರೇಟ್ ಕಡೆನೂ ನೀವು ಫೋಕಸ್ ಮಾಡ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್ ಕಡೆನೂ ಫೋಕಸ್ ಮಾಡ್ಬೋದು. ಬಟ್ ಇನ್ ಕೇಸ್ ಇಫ್ ಯು ಆರ್ ಎ ಬಿಗಿನರ್ ಆ್ಯಂಡ್ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಇದ್ದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಡೆ ಫೋಕಸ್ ಮಾಡಲೇಬೇಕು. ಇಫ್ ಯು ಆರ್ ಮೇಕಿಂಗ್ ಎ ಪ್ರಾಫಿಟ್ ಆಫ್ $100, ಲಾಸ್ಟ್ $200 ಹೋಗ್ತಾ ಇದೆ ಅಂದರೆ ದೆನ್ ನಿಮ್ಮ ವಿನ್ ರೇಟ್ ಚೆನ್ನಾಗಿರಬೇಕು. ಅದನ್ನೆಲ್ಲ ರಿಕವರ್ ಮಾಡೋದಕ್ಕೆ ಅಟ್ಲೀಸ್ಟ್ 90% ಇರಬೇಕು. ವೆನೆವರ್ ನಾವು ಆಲ್ಗೋಗಳನ್ನ ಬಿಲ್ಡ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಇವೆಲ್ಲನೂ ಕೂಡ ಚೆಕ್ ಮಾಡ್ತಾ ಇರ್ತೀವಿ. ಬಟ್ ದ ಥಿಂಗ್ ಏನು ಅಂದರೆ ನಿಮಗೆ ಒಂದು ಇಶ್ಯೂ ಬರೋದು ಇಲ್ಲಿ ಯಾವ ಚಾರ್ಟ್ನ ಯೂಸ್ ಮಾಡಬೇಕು. ಒನಾಡಾನ, forex.com, ಲಾಟ್ ಆಫ್ ಥಿಂಗ್ಸ್ ಇದೆ. ಓಕೆ, ಲಾಟ್ ಆಫ್ ಥಿಂಗ್ಸಲ್ಲಿ ಇಶ್ಯೂಸ್ಗಳು ಇದ್ದಾವೆ. ನೀವು ನೋಡ್ಬೋದು, ಒನಾಡಾದಲ್ಲೇ ಬೇರೆ, forex.com ಅಲ್ಲೇ ಬೇರೆ, ವ್ಯಾಂಟೇಜ್ ಅಂತಲೇ ಒಂದು ಚಾರ್ಟ್ ಇದೆ, ಅದರಲ್ಲೇ ಬೇರೆ ಇರುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್ ಟು ಆಟೋಮೇಟ್ ಇಟ್. ಅಂದರೆ ಇದೇ ಪ್ರಾಬ್ಲಮ್ ಆಗೋದು. ಓಕೆ, ಮಾರ್ಕೆಟ್ ಕಂಡೀಷನ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಎವ್ರಿ ಮಂತ್, ಎವ್ರಿ ವೀಕ್ ಒಂಥರ ಇರುತ್ತೆ. ಈ ಥರ ಮಾರ್ಕೆಟ್ ಕಂಡೀಷನಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಾ? ಇಫ್ ಯು ಆರ್ ಎ ರಿಸ್ಕ್ ರಿವಾರ್ಡ್ ಟ್ರೇಡರ್ ತುಂಬ ಹಾರ್ಡ್. ಓಕೆ, ಸೊ ಅದಕ್ಕೇ ಯಾವಾಗ ಸ್ಕ್ಯಾಲ್ಪ್ ಮಾಡಬೇಕು, ಹೈಯರ್ ರಿಸ್ಕ್ ರಿವಾರ್ಡ್ ಯಾವಾಗ ಹೋಗಬೇಕು, ಇವೆಲ್ಲ ಗೊತ್ತಿರಬೇಕು. ಬಟ್ ನಿಮ್ಮ ಬೌಂಡ್ರೀಸ್ಗಳನ್ನ ನೀವು ಫಿಕ್ಸ್ ಮಾಡ್ಕೊಬೇಕು. ಇವಾಗ ಸಚಿನ್, ವಿರಾಟ್ ಕೊಹ್ಲಿ ಓಕೆ ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಆಡ್ತಾರೆ. ಯಾಕೆ ಬ್ಯಾಟಿಂಗಲ್ಲಿ ಎಷ್ಟು ಚೆನ್ನಾಗಿ ಅವರ ರಿಸಲ್ಟ್ ಇದೆ, ಬೌಲಿಂಗಲ್ಲಿ ಯಾಕಿಲ್ಲ ಅಂದರೆ ಸಿಂಪಲ್, ಅವರಿಗೆ ಗೊತ್ತು ಅವರ ಸ್ಕಿಲ್ ಇರೋದು, ಅವರ ಸ್ಟ್ರೆಂತ್ ಇರೋದು ಬ್ಯಾಟಿಂಗ್. ಸೊ ಅದ್ರ ಕಡೆನೇ ಅವರು ಫೋಕಸ್ ಮಾಡ್ತಾ ಮಾಸ್ಟರ್ ಮಾಡಿದ್ರು. ಇವಾಗ ನನಗೆ 1:1, 1:2 ನನಗೆ ಅದರಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ ಅಂದರೆ ವೈ ಹೈಯರ್ ರಿಸ್ಕ್ ರಿವಾರ್ಡ್ ಹೋಗಬೇಕು ಅಂದಾಗ ಬೇರೆ ಯಾವುದೋ ಸಿಚುವೇಶನ್ಸ್ಗಳಲ್ಲಿ ಹೋಗ್ತೀನಿ. ಬಟ್ ಹೈಯರ್ ರಿಸ್ಕ್ ರಿವಾರ್ಡಲ್ಲೇ ನಾನು ಟ್ರೇಡ್ ಮಾಡಬೇಕು ಅನ್ನೋದು ಏನೂ ಇಲ್ಲ. 1:1, 1:2 ಎನಫ್ ಆರ್ ಸ್ಕ್ಯಾಲ್ಪ್ ಎನಫ್. ಓಕೆ, ಇವೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಬಟ್ ಆದರೂ ಸ್ಟಿಲ್ ಟ್ರಯಲ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಈ ಥರ ಟ್ರಯಲಿಂಗ್ ನಾನು ಮುಂಚೆ ಮಾಡ್ತಾಯಿದ್ದೆ, ಇವಾಗ ಮಾಡ್ತಾ ಇಲ್ಲ. ಬಟ್ ನಿಮ್ಗೆ ಯೂಸ್ ಆಗ್ಬೋದು ಅಂತ ಅಷ್ಟೇ. ಯು ಕ್ಯಾನ್ ಅಪ್ಲೈ ಇಟ್. ಓಕೆ, ಸೊ ATR ಬೇಸ್ಡ್ ಟ್ರಯಲಿಂಗ್ ಮಾಡ್ಬೋದು, ಕ್ಯಾಂಡಲ್ ಬೇಸ್ಡ್ ಟ್ರಯಲಿಂಗ್ ಮಾಡ್ಬೋದು, ಆರ್ ನಿಮಗೆ EMA ಬೇಸ್ಡ್ ಟ್ರಯಲಿಂಗ್ ಮಾಡ್ಬೋದು. ಅಂದರೆ 15 or 20 EMA ಯೂಸ್ ಮಾಡಿಕೊಂಡು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಪ್ರೊಬಾಬಿಲಿಟಿ. ಈ ಪ್ರೊಬಾಬಿಲಿಟಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಯು ಗೈಸ್ ಆರ್ ಮೇಕಿಂಗ್ ಮಿಸ್ಟೇಕ್. ಏನು ಗೊತ್ತಾ? ಒಂದೊಂದು ಸತಿ ಎಲ್ಲ ಮರ್ಜ್ ಆಗುತ್ತೆ.
ಎಲ್ಲನೂ ಟ್ರೇಡಿಂಗ್ ಲೆಜೆಂಡು, ವಾಲ್ಯೂಮ್ ಏರಿಯಾ. ನೀವು ನೋಡಿ, ನಾವು ಏನೇನು ಯೂಸ್ ಮಾಡ್ತೀವಲ್ಲ, ಇಂಡಿಕೇಟರ್ ಅವ್ರು ಆಗಿರ್ಬೋದು, ಏನೇ ಯೂಸ್ ಮಾಡಿದ್ರು ಅದು ಯಾವುದು ಲ್ಯಾಗ್ ಆಗೋದಿಲ್ಲ. ಅವೆಲ್ಲನೂ ಒಂದೇ ಕಡೆ ಮರ್ಜ್ ಆದಾಗ ಯು ಗೈಸ್ ವಿಲ್ ಟೇಕ್ ಎ ಟ್ರೇಡ್. ಅದು A+ ಸೆಟಪ್ ಆಗುತ್ತೆ. A+ ಸೆಟಪ್ ಅಂದರೆ ಹೈಯರ್ ಪ್ರಾಬಬಿಲಿಟಿ ಇರುತ್ತೆ ಸೆಟಪ್ ಅದು. ಓಕೆ, ಅಲ್ಲಿ ನೀವೇನು ಮಾಡ್ತೀರಾ ಗೊತ್ತಾ, ಹೋಗ್ತೀರಾ, ಆಬ್ವಿಯಸ್ಲಿ ಎಂಟರ್ ಆಗ್ತೀರಾ, ಕ್ವಿಕ್ ಮೂಮೆಂಟ್ಗೆ ಎತ್ಕೊಂಡ್ಬಂದ್ಬಿಡ್ತೀರಾ. ಅದೇ ಲಾಸ್ಟ್ ಟ್ರೇಡ್ನ ಹೋಲ್ಡ್ ಮಾಡ್ಕೊಂಡು ಕೂತ್ಕೋತೀರಾ. ಇದು ಯಾಕೆ ಆಗ್ತಾ ಇದೆ ಅಂದರೆ, ಯು ಗೈಸ್ ಆರ್ ಲಾಟನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ಪ್ರೊಬಾಬಿಲಿಟಿ ಜಾಸ್ತಿ ಇದ್ದಾಗ ನೀವು TP ತನಕ ವೆಯ್ಟ್ ಮಾಡೋದಿಲ್ಲ. ಓಕೆ, ಇವಾಗ ನಾನೇನು ಮಾಡ್ತೀನಿ ಅಂದರೆ, ಪ್ರೊಬಾಬಿಲಿಟಿ ಜಾಸ್ತಿ ಇದ್ದಾಗ ಐ ಗೋ ವಿತ್ ಎ ಹೈಯರ್ ಲಾಟ್ಸ್, ರಿಸ್ಕ್ ರಿವಾರ್ಡ್ನ 1:1 ಇಟ್ಕೋತೀನಿ, ಆ 1:2 ಇಟ್ಕೋತೀನಿ. ಲೋವರ್ ಪ್ರೊಬಾಬಿಲಿಟಿ ಇದ್ದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು 0.2 ಅಲ್ಲಿ ಹೋಗ್ತಾ ಇದ್ದೆ ಅನ್ಕೊಳ್ಳೋಣ, ಹೈಯರ್ ಪ್ರೊಬಾಬಿಲಿಟಿ ಇದ್ದಾಗ 0.2ನೇ ನಂದು ಹೈಯೆಸ್ಟ್ ಲಾಟ್ ಅನ್ಕೊಳ್ಳೋಣ. 0.2 ಅಲ್ಲಿ ಹೋಗಿ 1:1 ಮ್ಯಾಕ್ಸಿಮಮ್ ಕ್ಯಾಚ್ ಮಾಡಿಬಿಡ್ತೀನಿ, ಇಲ್ಲ 1:2 ಕ್ಯಾಚ್ ಮಾಡ್ತೀನಿ. ಅದ್ರ ಮೇಲೆ ಕ್ಯಾಚ್ ಮಾಡೋದಕ್ಕೆ ಹೋಗಲ್ಲ. 1:1 ಹೋದಾಗ ಬ್ರೇಕ್ ಇವನ್ ಇಡೋದು, ಆರ್ ಲಾಟ್ನ ಕಮ್ಮಿ ಮಾಡೋದು, ಈ ಥರ ಮಾಡ್ತಾ ಇರ್ತೀನಿ. ಓಕೆನಾ? ಅದೇ ಏನಾದ್ರು ಲೋ ಪ್ರೊಬಾಬಿಲಿಟಿ ಟ್ರೇಡ್ ಇದ್ದಾಗ ಐ ಗೋ ವಿತ್ ಎ ಆಫ್ ಲಾಟ್ ಸೈಜ್, ಅಂದರೆ 0.2 ಇದ್ದೊಂದು 0.1ಗೆ ಹೋಗ್ತೀನಿ. ಯಾಕಂದರೆ ಲೋ ಪ್ರೊಬಾಬಿಲಿಟಿ ಅಂದರೆ ಆ ಒಂದು ಟ್ರೇಡು TP ಹಿಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ ಅದನ್ನು ನಾವು ಇಗ್ನೋರ್ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ, ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್, ವಾಟ್ ಇಫ್ ಲೋವರ್ ಬ್ಯಾಂಡ್ ಮತ್ತು ಟ್ರೇಡಿಂಗ್ ಲೆಜೆಂಡ್ ಎರಡೂ ಮರ್ಜ್ ಆಗಿತ್ತು ಅಂದ್ಕೊಳ್ಳಿ. ಓಕೆ, ನಿಮ್ಗೆ ಅದು ಲೋವರ್ ಪ್ರೊಬಾಬಿಲಿಟಿ ಅಂತ ಅನ್ಸೋದೇ ಇಲ್ಲ. ಇಫ್ ಯು ಆರ್ ಅಗೇನೆಸ್ಟ್ ದಿ ಟ್ರೆಂಡ್ ಆಗಿದ್ರೆ ಅದು ಲೋವರ್ ಪ್ರೊಬಾಬಿಲಿಟಿ ಇರುತ್ತೆ. ಬಟ್ ನಿಮಗೆ ಎರಡು ಮರ್ಜ್ ಆಗಿದೆಯಲ್ಲ, ಓಕೆ ಇದು ಪಕ್ಕ ಇರುತ್ತೆ ಅಂದ್ಬಿಟ್ಟು ನಿಮಗೆ ಹೋಪಲ್ಲಿ ನೀವು ಕೂತ್ಕೋತೀರಾ. ಅಲ್ಲೇ ಮಿಸ್ಟೇಕ್ಸ್ ಆಗೋದು. ಓಕೆನಾ? ಸೊ ಲೋವರ್ ಪ್ರೊಬಾಬಿಲಿಟಿ ಟ್ರೇಡ್ಗಳಲ್ಲಿ ಲಾಟ್ನ ಕಮ್ಮಿ ಮಾಡಿ, ಹೈಯರ್ ಪ್ರೊಬಾಬಿಲಿಟಿ ಟ್ರೇಡಲ್ಲಿ ಲಾಟ್ನ ಜಾಸ್ತಿ ಮಾಡಿ. ಆ್ಯಂಡ್ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಲೋವರ್ ಪ್ರೊಬಾಬಿಲಿಟಿ ಯಾವುದು, ಹೈಯರ್ ಪ್ರೊಬಾಬಿಲಿಟಿ ಯಾವುದು, ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡಾದ್ಮೇಲೆ ಲೆಟ್ಸ್ ಗೋ ಟು ದಿ ಟ್ರೈಲಿಂಗ್ ಟಾಪಿಕ್ಕಿಗೆ ಹೋಗೋಣ. ಆಮೇಲೆ ನೀವು ಕೇಳಿರೋವಂಥ ಕ್ವಶನ್ಸ್ಗಳಿಗೆ ಮೋಟಿವೇಟ್ ಮಾಡಿ ಅದನ್ನೆಲ್ಲ ಹೇಳ್ತೀನಿ ನಾನು. ಓಕೆ, ಇವಾಗ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಾನಿವಾಗ ಪ್ರೊಬಾಬಿಲಿಟಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ನನ್ನ ಹತ್ರ ಮ್ಯಾಚ್ ಬಾಕ್ಸ್ ಇದೆ. ಓಕೆ, ಮ್ಯಾಚ್ ಬಾಕ್ಸ್ ಇದೆ. ಇಲ್ಲಿ ನೋಡ್ಬೋದು ಬೆಕ್ಕಿನ ಚಿತ್ರ ಇದೆ, ಮುಂದೆ 3 ಬೆಕ್ಕಿನ ಚಿತ್ರ ಇದೆ, ಹಿಂದೆ ಏನೂ ಇಲ್ಲ. ಓಕೆನಾ? ಸೊ ಪ್ಲೇನ್. ನಾನು ಕೇಳ್ತೀನಿ, ಹಿಂಗೆ ಹಾಕ್ತೀನಿ. ಈಗ ಗೈಸ್ ಏನು ಬೀಳುತ್ತಿದ್ದು, ಬೆಕ್ಕಿನ ಚಿತ್ರ ಬೀಳುತ್ತಾ, ಬೆಕ್ಕಿಲ್ಲದೆ ಇರೋ ಚಿತ್ರ ಬೀಳುತ್ತಾ ಅಂತ. ನಿಮಗೆ ಎರಡೇ ಆಪ್ಷನ್ ಇರೋದು. ಅಂದರೆ ನೀವು ಏನೇ ಹೇಳಿದ್ರು ಕೂಡ, ಬಾಯಿಗೆ ಬಂದಿದ್ದು ಹೇಳಿದ್ರು ಕೂಡ 50% ಚಾನ್ಸ್ ಇದೆ ನೀವು ಗೆಲ್ಲೋ ಚಾನ್ಸ್ ಇರುತ್ತೆ. ಯಾಕಂದರೆ ಎರಡು ಆಪ್ಷನ್ ಇರೋದು. ಓಕೆ, 50% ಯು ಕ್ಯಾನ್ ವಿನ್, ಕರೆಕ್ಟಾ? ಇನ್ನು 50% ಯು ಕ್ಯಾನ್ ಲೂಸ್. ಬಟ್ ನೀವು ಸುಮ್ಮನೆ ಏನೇ ಹೇಳಿದ್ರು ಕೂಡ 50% ಅಂತೂ ನೀವು ಗೆದ್ದೇ ಗೆಲ್ತೀರ. ಇನ್ನು 50% ನೀವು ಗೆಲ್ಲೋದಕ್ಕೆ ಆಗೋದಿಲ್ಲ. ಬಟ್ ವಾಟ್ ಇಫ್ ನಾನು ಈ 50% ಪ್ರೊಬಾಬಿಲಿಟಿ, ಅಂದರೆ ಇವಾಗ ಚಿತ್ರ ಬೆಕ್ಕಿರುವಂಥ ಚಿತ್ರ ಬೀಳೋದಕ್ಕೆ 50% ಚಾನ್ಸ್ ಇದೆ, ಕರೆಕ್ಟಾ? ಈ 50ನ 60-70 ಮಾಡೋದಕ್ಕೆ ನೋಡಬೇಕು. ಹೇಗೆ ಮಾಡ್ತೀನಿ ನಾನು? ಎಲ್ಲ ಸತಿನೂ ನೋಡ್ತೀನಿ, ಈ ಥರ ಎಲ್ಲ ಆಗಿದಾಗ ಏನು ಬೀಳ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತೀನಿ. ಓಕೆ, ಒಂದು 10 ಸತಿ ಅಬ್ಸರ್ವ್ ಮಾಡ್ತೀನಿ. 10 ಸತಿ 7 ಸತಿನೂ ಏನಾದ್ರು ಇದೇ ಬಿದ್ದರೆ, ಕ್ಯಾಟೇ ಬಿದ್ದರೆ ನಾನು ಅಬ್ಸರ್ವ್ ಮಾಡ್ತೀನಿ. ನನ್ನ ಕೈ ಯಾವ ಥರ ಹೋಯಿತು ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಟೆಸ್ಟ್ ಮಾಡಿ, ಆಮೇಲೆ ನಾನು ಕೇಳಿದಾಗ, ಯಾರು ಕೇಳಿದಾಗ ಇದು ಹೇಳು ಏನು ಅಂತ, ಓಕೆ, ಬೆಕ್ಕಿರೋ ಚಿತ್ರನ ಇಲ್ಲದೆ ಇರೋ ಚಿತ್ರನ ಅಂತ ಯಾರು ಕೇಳಿದಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡ್ತೀನಿ. ಓಕೆ, ಇವಾಗ ನಾನು ಯಾವುದೇ ಹೇಳಿದ್ರು ಕೂಡ 50% ಅಂತೂ ನಾನು ಗೆಲ್ಲೋ ಚಾನ್ಸ್ ಇದೆ. ಆ 50% ಗೆಲ್ಲೋ ಚಾನ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂದರೆ ಯಾವಾಗೆಲ್ಲ ಇವನು ಹಿಂಗೆ ಹಾಕಿದನೋ, ಯಾವಾಗೆಲ್ಲ ಆ ಬೆಕ್ ಚಿತ್ರ ಬಿದ್ದಿದೆಯೋ ಅವಾಗೆಲ್ಲ ಏನೆಲ್ಲ ಅಬ್ಸರ್ವೇಷನ್ ಮಾಡ್ತಾನಲ್ಲ, ಕೈ ಹಿಂಗೆ ಹೋಗಿದ್ಯಾ, ಈ ಥರ ಎಲ್ಲ ಹೋಗಿದ್ಯಾ, ಓಕೆ ಎಷ್ಟು ಫೋರ್ಸಲ್ಲಿ ಆಗ್ತಾ, ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಪ್ರೊಬಾಬಿಲಿಟಿ ಇನ್ಕ್ರೀಸ್ ಮಾಡ್ಕೊಂಡು ಹೇಳ್ತಾನೆ. ಆವಾಗ ಇನ್ನೂ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೇಮ್ ಇಲ್ಲೂ ಅಷ್ಟೇ. ಇಲ್ಲಿರೋದು ಎರಡೇ ಆಪ್ಷನ್, ಒಂದು ಮೇಲೆ ಹೋಗಬೇಕು, ಒಂದು ಕೆಳಗಡೆ ಬರಬೇಕು. 50% ಇಲ್ಲೇ ಇಲ್ದಾಗ ಇಲ್ಲಿ 50% ಚಾನ್ಸ್ ಇದೆ ಕೆಳಗಡೆ ಬರೋದಕ್ಕೆ, ಇನ್ನು 50% ಚಾನ್ಸ್ ಮೇಲ್ಗಡೆ ಹೋಗೋದಕ್ಕೆ ಇರುತ್ತೆ. ಈ 50% ಚಾನ್ಸ್ನ ಜಾಸ್ತಿ ಮಾಡ್ಕೋಬೇಕು. ಹೇಗೆ? ಯು ಇನ್ಕ್ಲೂಡ್ EMA. ಓಕೆ, ಇಲ್ಲಿ EMA ಬ್ರೇಕ್ ಆಯಿತು ಅಂದ್ಕೊಳ್ಳೋಣ, 50%ಇಂದ 55% ಆಗುತ್ತೆ. ವಾಲ್ಯೂಮ್ ಏರಿಯಾ ಹೈ ಇತ್ತು ಅಂದ್ಕೊಳ್ಳೋಣ, 55ಇಂದ 60 ಆಗುತ್ತೆ. ದೆನ್ ನಿಮಗೆ ಬೊಲಿಂಜರ್ ಬ್ಯಾಂಡು ಎಲ್ಲಾನು ಇಲ್ಲೇ ಇತ್ತು ಅಂದರೆ ದೆನ್ 80-90% ಆಗುತ್ತೆ. 100% ಯಾವುದೂ ಆಗೋದಿಲ್ಲ. 100% ಅನ್ನೋದೆಲ್ಲ ಸುಳ್ಳು. ಓಕೆ, ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟ್ ಅನ್ಸರ್ಟನ್ ಎಲ್ಲ, ಇಲ್ಲಿ ನೀವು ಪ್ರೊಬಾಬಿಲಿಟಿನ ಇನ್ಕ್ರೀಸ್ ಮಾಡಬೇಕು. ಇವಾಗ ಸಿಂಪಲ್, ಇವಾಗ ಇಲ್ಲಿರುತ್ತೆ. ಓಕೆ, ಸೊ ಟ್ರೇಡಿಂಗ್ ಲೆಜೆಂಡ್ ಇರುತ್ತೆ. ಓಕೆ, ಟ್ರೇಡಿಂಗ್ ಲೆಜೆಂಡ್ ಇರುತ್ತೆ. ದೆನ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರುತ್ತೆ. ವಾಲ್ಯೂಮ್ ಏರಿಯಾ ಲೋ ಇರುತ್ತೆ. ಓಕೆ, ಆ್ಯಂಡ್ ಕ್ಯಾಂಡಲ್ ಕೂಡ ಹ್ಯಾಮರ್ ಬಂದಿರುತ್ತೆ. ಇಲ್ಲಿ 3 ಸೆಟಪ್ಗಳು ಮರ್ಜ್ ಆಗಿದ್ದಾವೆ. ಓಕೆ, ಯು ಗೈಸ್ ವಿಲ್ ಥಿಂಕ್ ಪ್ರೊಬಾಬಿಲಿಟಿ ಜಾಸ್ತಿ ಇದೆ ಅಂತ. ಮಾರ್ಕೆಟಿಂಗ್ ಫಾಲೋ ಆಗ್ತಾ ಇರುತ್ತೆ. ನಿಮ್ಮದು ಹೈಯರ್ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಡೌನ್ ಸೈಡ್ ಇದ್ದಾಗ
ಯು ಆರ್ ಟೇಕಿಂಗ್ ಎ ಟ್ರೇಡ್ ಅಗೇನೆಸ್ಟ್ ದ ಟ್ರೆಂಡ್, ಅಪ್ಸೈಡ್ ಟ್ರೇಡ್ ತಗೋತಾ ಇದ್ದೀರಾ. ಓಕೆ, ಅಂದರೆ ಇಲ್ಲಿ ಎಷ್ಟೇ ಕನ್ಫರ್ಮೇಷನ್ ಇದ್ರೂ ಕೂಡ ಅಗೇನೆಸ್ಟ್ ದ ಟ್ರೆಂಡ್ ಆಗಿರೋದ್ರಿಂದ ಕನ್ಫರ್ಮೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯು ಕ್ಯಾನ್ ಗೋ ವಿತ್ ಎ ಲೋವರ್ ಲಾಟ್. ನಾನು ತಗೋಬೇಡಿ ಅಂತ ಇಲ್ಲ, ಗೋ ವಿತ್ ಎ ಲೋವರ್ ಲಾಟ್. ಇನ್ ಕೇಸ್ ಟ್ರೆಂಡ್ ವಿತ್ ದ ಟ್ರೆಂಡ್ ನೀವಿದ್ದು ಇವೆಲ್ಲ ಮರ್ಜ್ ಆಗ್ತಾ ಇದೆ ಅಂದರೆ ಗೋ ವಿತ್ ದ ಹೈಯರ್ ಲಾಟ್ಸ್. ಇಲ್ಲೇ ಪ್ರೊಬಾಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ಎಲ್ಲ ಮರ್ಜ್ ಆಗ್ತಾ ಇದೆ, ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ದ ಥಿಂಗ್ ಏನು ಅಂದರೆ ದ ಮೇನ್ ಪ್ರೊಬಾಬಿಲಿಟಿ ಅಗೇನೆಸ್ಟ್ ದ ಟ್ರೆಂಡ್ ಇರೋದ್ರಿಂದ ನೀವು ಇಲ್ಲಿ ಲಾಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ 3 ಪ್ರೊಬಾಬಿಲಿಟಿ ಜಾಸ್ತಿ ಆಗಿದೆ. ಸೊ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ, ಪ್ರೊಬಾಬಿಲಿಟಿನೂ ಇನ್ಕ್ರೀಸ್ ಆಗಿದೆ. ಬಟ್ ಅಷ್ಟೊಂದು ಪ್ರೊಬಾಬಿಲಿಟಿ ಇಲ್ಲ. ಸೊ ದಟ್ಸ್ ವೈ ಲೋವರ್ ಲಾಟ್ನ ಹೋಗಿ. ಇಲ್ಲೇನಾದ್ರು ಅಗೇನೆಸ್ಟ್ ದ ಟ್ರೆಂಡ್ ಇದ್ದು ನಿಮಗೆ ಟ್ರೇಡಿಂಗ್ ಲೆಜೆಂಡು ಅಷ್ಟೇ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ದೆನ್ ನೋ ಯೂಸ್ ಅದನ್ನು ತಗೊಳ್ಳೋದು. ಓಕೆ, ಸೊ ಇವಾಗ ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡ್ತೀರಾ, ಡೌನ್ ಸೈಡ್ ಟ್ರೇಡ್ ಇರುತ್ತೆ. ಇಲ್ಲಿ ನೋಡೋಣ ಬನ್ನಿ, ಇಲ್ಲಿ ಡೌನ್ ಸೈಡ್ ಟ್ರೇಡ್ ಇತ್ತು ಅಂದ್ಕೊಳ್ಳೋಣ. ಈಗ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಓಕೆ, ಸೊ ಜಸ್ಟ್ ಒಂದು ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲಿ ನೋಡಿ ವಾಲ್ಯೂಮ್ ಏರಿಯಾ ಹೈ ಇದೆ, ರಿಜೆಕ್ಟ್ ಆಗ್ತಾ ಇದೆ. ಕರೆಕ್ಟಾ? ಓಕೆ, ರಿಜೆಕ್ಟ್ ಆಗ್ತಾ ಇದೆ. ಒಂದು ಮಾರ್ಕ್ ಮಾಡ್ತೀನಿ. ಸೊ ಇಲ್ಲಿ ರಿಜೆಕ್ಟ್ ಆಗ್ತಾ ಇದೆ, ಇನ್ವರ್ಟೆಡ್ ಹ್ಯಾಮರ್ ಬಂದಿದೆ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ ಅಂದ್ಕೊಳ್ಳೋಣ, ಟ್ರೇಡಿಂಗ್ ಲೆಜೆಂಡ್ ಇದೆ ಅಂದ್ಕೊಳ್ಳೋಣ. ಆ್ಯಂಡ್ ಯು ಕ್ಯಾನ್ ಸಿ ಟ್ರೆಂಡ್ ಡೌನ್ ಇದೆ. ಸಿಂಪಲ್. ನೀವು ವಿತ್ ದ ಟ್ರೆಂಡೇ ಹೋಗ್ತಾ ಇದ್ದೀರಾ. ಹೈಯರ್ ಟೈಮ್ ಫ್ರೇಮ್ ಅನಲೈಸ್ ಮಾಡ್ತೀರಾ, ವಿತ್ ದ ಟ್ರೆಂಡ್ ಹೋಗ್ತಾ ಇದ್ದೀರಾ, ಇದು ಹೈ ಪ್ರಾಬಬಿಲಿಟಿ ಸೆಟಪ್ ಆಗುತ್ತೆ. ಆವಾಗ ಗೋ ವಿತ್ ಎ ಹೈಯರ್ ಲಾಟ್ಸ್. ಅದೇ ಏನಾದರೂ ಟ್ರೆಂಡ್ ಇವಾಗ ಅಪ್ಸೈಡ್ ಇತ್ತು ಅಂದ್ಕೊಳ್ಳೋಣ, ಓವರ್ ಆಲ್ ಟ್ರೆಂಡ್ ಹೈಯರ್ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡ್ಬೇಕಾದ್ರೆ ಟ್ರೆಂಡ್ ಅಪ್ಸೈಡ್ ಇತ್ತು, ನಿಮಗೆ ಯಾವುದೋ ಒಂದು ಸೆಟಪ್ ಸೆಲ್ ಸೈಡ್ ಸಿಕ್ತು ಅಂದ್ಕೊಳ್ಳೋಣ, ಆವಾಗ ಗೋ ವಿತ್ ಲೆಸ್ಸರ್ ಲಾಟ್. ಅಲ್ಲೇನಾದ್ರು ಇವಾಗ ಟ್ರೆಂಡು ಅಪ್ಪಿತ್ತು, ನಿಮಗೆ ಡೌನ್ ಸೈಡ್ ಟ್ರೇಡ್ ಸಿಕ್ಕಿದೆ, ಪ್ರೊಬಾಬಿಲಿಟಿನೇ ಇಲ್ಲ ಅಂದ್ಕೊಳ್ಳೋಣ, ಬರೀ ಯಾವುದೋ ಒಂದು ಕ್ಯಾಮ್ರೆಲ್ಲ ಲೆವೆಲ್ಲು ರಿಜೆಕ್ಷನ್ನು ಏನೋ ಒಂದು ಆಗಿರುತ್ತೆ, ಬೇರೆ ಪ್ರೊಬಾಬಿಲಿಟಿನೇ ಇಲ್ಲ ಅಂದರೆ ಆ ಟ್ರೇಡ್ನ ತಗೊಳ್ಳೇಬೇಡಿ. ಸಿಂಪಲ್. ಇಷ್ಟೇ. ಯು ಕ್ಯಾನ್ ಟ್ರೇಡ್ 24 hours ಕೂತ್ಕೊಂಡ್ರು ಟ್ರೇಡ್ ಮಾಡ್ಬೋದು ಪ್ರಾಪರಾಗಿ. ಯಾವುದು ಹೈಯರ್ ಪ್ರಾಬಬಿಲಿಟಿ ಲೋವರ್ ಪ್ರಾಬಬಿಲಿಟಿ ಅಂತ ತಿಳ್ಕೊಳ್ಳೋದಕ್ಕೆ. ಹೋಪ್ ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಇದೊಂದು ಬೇಸಿಕ್ ಕಾನ್ಸೆಪ್ಟು. ಇಲ್ಲೇ ನೀವು ಮಿಸ್ ಮಾಡ್ತಾ ಇದ್ರೆ ಇಟ್ಸ್ ಎ ಯೂಸ್ಲೆಸ್. ಓಕೆ, ಇವಾಗ ಲೆಟ್ಸ್ ಕಮ್. ಸೊ ಟ್ರಯಲಿಂಗ್ ಮಾಡೋದು ಹೇಗೆ? ಟ್ರಯಲಿಂಗ್ ಮಾಡೋದ್ರಲ್ಲಿ ಯೂಶಲಿ ಏನು ಮಾಡ್ತಾರೆ ಗೊತ್ತಾ, ಒಬ್ಬೊಬ್ಬರು ಇವಾಗ ಇಲ್ಲಿ ಎಂಟರ್ ಆಗ್ತಾರೆ, ಮಾರ್ಕೆಟು ಇಲ್ಲಿ ತನಕ ಮೂವ್ ಆಯಿತು ಅಂದ್ಕೊಳ್ಳೋಣ. ಏನು ಮಾಡ್ತಾರೆ ಅಂದರೆ ಇಷ್ಟು ಮೂವ್ ಆದಾಗ ಒಬ್ಬೊಬ್ಬರು ಈ ಕ್ಯಾಂಡಲ್ ಲೋಗೆ SL ತರ್ತಾರೆ, ಒಂದು ಹಿಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಇಷ್ಟು ಮೂವ್ ಆದಾಗ ನೀವು ಬೇಕಾದ್ರೆ ಬ್ರೇಕ್ ಈವನ್ ಮಾಡಿಬಿಟ್ಟು ಬಿಟ್ಬಿಡ್ಬೋದು, ಅದೊಂದು ಆಪ್ಷನ್ ಇರುತ್ತೆ. ಆ್ಯಂಡ್ ಇನ್ನೊಂದು ನೋಡಿ, ಈ ಟ್ರೇಡ್ನ ತೊಗೊಳ್ಳೋಣ. ಓಕೆ, ಇವಾಗ ಏನಾಗುತ್ತೆ, ನಾನು ಇಷ್ಟೂ ಕ್ಯಾರಿ ಮಾಡಬೇಕು ಅಂದ್ಕೊಳ್ಳೋಣ. ಓಕೆ, ಇಷ್ಟೂ ನಾನು ತೊಗೊಂಡಿರ್ತೀನಿ. ಓಕೆ, ಇಷ್ಟೂ ನಾನು ಇವಾಗ ಕ್ಯಾಚ್ ಮಾಡಬೇಕು ಅಂದ್ಕೊಳ್ಳೋಣ. ಸಿಂಪಲ್. ಏನಾಗುತ್ತೆ, ಎಂಟರ್ ಆಗ್ತೀರಾ, 1:1 ಹೋಯ್ತು ಅಂದ್ಕೊಳ್ಳೋಣ. ಓಕೆನಾ, 1:1 ಹೋಯ್ತು ಅಂದ್ಕೊಳ್ಳೋಣ. ಓಕೆ, ಸೊ ಹೈಯರ್ ಪ್ರಾಬಬಿಲಿಟಿ ಟ್ರೇಡ್ ಜಾಸ್ತಿ ಮೂಮೆಂಟ್ ಆಗಬೇಕು, ಇವೆಲ್ಲ ನಿಮಗೆ ಗೊತ್ತಿರುತ್ತೆ, ಅವೆಲ್ಲ ನೀವು ಪ್ಲೇಲಿಸ್ಟ್ ನೋಡಿ ಕಲ್ತಿರ್ತೀರ. 1:1 ಹೋಯ್ತು ಅಂದ್ಕೊಳ್ಳೋಣ. ಜಸ್ಟ್ ಬ್ರಿಂಗ್ SLನ ಬ್ರೇಕ್ ಇವನ್ಗೆ 1:1 ಹೋದಾಗ. ಇನ್ ಕೇಸ್ ನಿಮಗೆ ಗೊತ್ತಿದ್ರೆ ಫಿಬ್ ಎಕ್ಸ್ಟೆನ್ಷನ್ ಪ್ರಕಾರ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ತನಕ ಟಾರ್ಗೆಟ್ ಹೋಗ್ಬೋದು ಅಂತ ಇದ್ರೆ ಟ್ರಯಲ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಓಕೆ, 1:1 ಹೋದಾಗ ಬ್ರೇಕ್ ಇವನಿಗೆ ತನ್ನಿ, ಇನ್ ಕೇಸ್ ನೀವು ಹ್ಯೂಜ್ ಹೋಲ್ಡ್ ಮಾಡಬೇಕು ಅಂದರೆ. ಓಕೆ, ಇಫ್ ಯು ಆರ್ ಎ ಫಿಕ್ಸ್ಡ್ ರಿಸ್ಕ್ ರಿವರ್ಡ್ ಟ್ರೇಡರ್ 1:1, 1:2 ಇವೆಲ್ಲ ನೀಡೇ ಇರೋದಿಲ್ಲ. ಬಟ್ ಇವಾಗ ಇಲ್ಲಿಗೆ ತಂದಾಗ ಬ್ರೇಕ್ ಇವನ್ ತರ್ತೀರಾ. ನೆಕ್ಸ್ಟ್ ಏನು ಮಾಡಿ ಅಂದರೆ 20 EMAನ ಆರ್ 15 EMAನ ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇವಾಗ ನೋಡಿ 1:1 ದಾಟ್ತು, ಬ್ರೇಕ್ ಇವನಿಗೆ ತರ್ತೀರಾ. ನೆಕ್ಸ್ಟ್ ಮೂವ್ ಆಗ್ತಾ ಇದೆ. ದೆನ್ ಯಾವಾಗ ಕ್ಯಾಂಡಲ್ಲು ಈಗ ಅಪ್ಸೈಡ್ ಇದೀರಲ್ಲ, ಯಾವಾಗ ಕ್ಯಾಂಡಲ್ EMA ಕೆಳಗಡೆ ಕ್ಲೋಸ್ ಆಗುತ್ತೋ ಯು ಕ್ಯಾನ್ ಕ್ಲೋಸ್ ದ ಟ್ರಯಲ್. ಇದೊಂದು ಆಪ್ಷನ್. ಓಕೆನಾ, ಎಂಟರ್ ಆಗ್ತೀರಾ, 1:1 ಹೋದಾಗ ಬ್ರೇಕ್ ಇವನ್ ಅವ್ರ SLನ ಕಮ್ಮಿ ಮಾಡ್ಕೊಂಡು ಹೋಲ್ಡ್ ಮಾಡ್ತೀರಾ. ಯಾವಾಗ ಇವಾಗ ನೋಡಿ EMA ಮೇಲೋಯ್ತು, ಇಲ್ಲಿ ಕೆಳಗಡೆ ಬಂತಲ್ಲ, ಯು ಕ್ಯಾನ್ ಎಕ್ಸಿಟ್ ದಿ ಟ್ರೇಡ್. ಓಕೆ, ಇವಾಗ ಇಲ್ಲಿ ಬರೋಣ ಬನ್ನಿ. ಓಕೆ, ಇವಾಗ ಇಲ್ಲಿ ಟ್ರೇಡ್ ತೊಗೋತೀರಾ. ಓಕೆ, ಇಲ್ಲಿ ಟ್ರೇಡ್ ತೊಗೋತೀರಾ. ಸಿಂಪಲ್ ಅಂದ್ಕೊಳ್ಳೋಣ. ಇದು 1:1, 1:2 ಎಲ್ಲ ಹೋಯ್ತು ಅಂದ್ಕೊಳ್ಳೋಣ. 1:1 ಹೋಗಿದೆ. ಓಕೆ, ಏನು ಮಾಡ್ತೀರಾ, ಬ್ರೇಕ್ ಇವನ್ ತರ್ತೀರಾ. ನೆಕ್ಸ್ಟು ಹಂಗೆ ಹೋಲ್ಡ್ ಮಾಡ್ತೀರಾ. ಯಾವಾಗ EMA ಮೇಲೆ ಕ್ಲೋಸ್ ಆಗುತ್ತೆ, ಡೌನ್ ಸೈಡ್ದು EMA ಮೇಲೆ ಯಾವಾಗ ಕ್ಲೋಸ್ ಆಗುತ್ತೆ, ಬಾಡಿ ಕ್ಲೋಸ್ ಆಗಬೇಕು. ಇಲ್ಲಿ ಕ್ಲೋಸ್ ಆಗಿದೆ, ಯು ಕ್ಯಾನ್ ಎಕ್ಸಿಟ್ ಹಿಯರ್. ಇಲ್ಲಿಗೆ ಯು ಕ್ಯಾನ್ ಎಕ್ಸಿಟ್.
ಓಕೆನಾ. ಸೊ ಸಿಂಪಲ್ 1:1 ಎಲ್ಲಿಗೆ ಬಂದ್ರಿ ಹೇಳಿ, ಅರೌಂಡ್ 1:5 ತನಕ ಬಂದ್ರಿ. ಓಕೆ, ಇದು ಹೇಳೋದು ಈಸಿ ಆಗುತ್ತೆ, ಅಲ್ಲಿ ಹೋಲ್ಡ್ ಮಾಡ್ಬೇಕಾದ್ರೆ ಗೊತ್ತಾಗೋದು. ಸೊ ದಟ್ಸ್ ವೈ ನೀವು ಯಾವ ಟೈಪ್ ಆಫ್ ಟ್ರೇಡರ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. 1:1 ಆರ್ 1:2. ಇನ್ ಕೇಸ್ ಹೋಲ್ಡ್ ಮಾಡಬೇಕು ಅಂದರೆ ಲಿಟ್ರಲಿ 1:1 1:2 ಹೋದಾಗ ಬ್ರೇಕ್ ಇವನ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಬನ್ನಿ. ಓಕೆ, ಇವಾಗ ಇಲ್ಲಿ ನೋಡಿ, ಸೊ ಇಲ್ಲಿ ಎಂಟ್ರಿ ತೊಗೋತೀರಾ ಅನ್ಕೊಳ್ಳೋಣ. ಓಕೆ, 1:1 ಹೋದಾಗ ಬ್ರೇಕ್ ಇವನ್ ಇಡ್ತೀರಾ, ದೆನ್ ಅಬ್ಸರ್ವ್ ಮಾಡಿ. ಓಕೆ, 1:1 ಹೋದಾಗ ಬ್ರೇಕ್ ಇವನ್ ಇಟ್ಟಿರಾ. ಓಕೆ, 1:1 ಹೋದಾಗ ಬ್ರೇಕ್ ಇವನ್ ಇಡ್ತೀರಾ, ಯಾಕಂದ್ರೆ ಅಷ್ಟೆಲ್ಲ ಮೂಮೆಂಟ್ ಆದ್ಮೇಲೆ ರಿಲೀಸ್ ಅಂದರೆ ರಿವರ್ಸ್ ಆದ್ರೆ ಏನು ಮಾಡ್ತೀರಾ. ಓಕೆ, ಸೊ ದೆನ್ ಅಬ್ಸರ್ವ್ ಮಾಡಿ, ಮೂಮೆಂಟ್ ಆಯಿತು, ಇಲ್ಲಿ ಕ್ಲೋಸ್ ಆಯಿತು ನೋಡಿ ಕ್ಯಾಂಡಲ್, ಇಲ್ಲಿ EMI ಕ್ಲೋಸ್ ಮಾಡಿದೆ. ಯು ಕ್ಯಾನ್ ಎಕ್ಸಿಟ್ ಹಿಯರ್. ಎನಫ್ ಗುರು. ಓಕೆ, ದೆನ್ ಅಯ್ಯೋ ಬ್ರೋ ಇಲ್ಲಿಂದ ನೋಡಿ ಮೇಲೋಯ್ತಲ್ಲ ಇಲ್ಲಿ ತನಕ, ಎನಫ್. ನಿಮ್ಮ ಮಾರ್ಕೆಟ್ ಅದನ್ನ ಏನು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಇವಾಗ ಇಲ್ಲೂ ತೊಗೊಂಡ್ರಿ ಅನ್ಕೊಳ್ಳಿ, ಇನ್ ಕೇಸ್ ಟ್ರಯಲ್ ಮಾಡಬೇಕು ಅಂದರೆ ಬನ್ನಿ EMI ಇದ್ರ ಮೇಲೆ ಕ್ಲೋಸ್ ಆದಾಗ ಇಲ್ಲಿ ಎಕ್ಸಿಟ್ ಮಾಡ್ಬೋದು. ಬಟ್ 1:1 ಎಲ್ಲ ಹೋದಾಗ ಬ್ರೇಕ್ ಇವನ್ ಇಟ್ಟರೆ ಯು ಕ್ಯಾನ್ ಸೇಫ್, ದೆನ್ ಟ್ರೆಂಡನ್ನು ಕ್ಯಾಚ್ ಮಾಡ್ಬೋದು ಬ್ರೇಕ್ ಇವನ್ ಇಟ್ಟರೆ. ಇಲ್ಲ ಅಂದರೆ ಅದು ಹೊಡಿತಾ ಬ್ರೇಕ್ ಇವನ್ ಹೊಡಿತಾ ಇನ್ನೊಂದು ಅಪರ್ಚುನಿಟಿ ಇರುತ್ತೆ, ದೆನ್ ತೊಗೊಬೋದು. ಇಲ್ಲ ಬ್ರೇಕ್ ಇವನ್ ಹಿಡ್ದಲೇ 1:5 ಹಿಡಿತೀನಿ, 1:10 ಹಿಡಿತೀನಿ ಅಂತ ಹೋದ್ರೆ 1:3 ಹೋಗ್ಬಿಟ್ಟು ರಿವರ್ಸ್ ಆದರೆ ಏನು ಮಾಡ್ತೀರಾ, ಲಾಸು. ಆಮೇಲೆ ಮೈಂಡ್ಸೆಟ್ ಹಾಳಾಗೋಗುತ್ತೆ. ಹೋಪ್ ಇದು EMI ಅಪ್ರೋಚ್, ಇದನ್ನು ಯೂಸ್ ಮಾಡಿ. ATR ಅಪ್ರೋಚನ್ನೆಲ್ಲ ಯೂಸ್ ಮಾಡೋದು ಯೂಸ್ಲೆಸ್ ಬ್ರೋ. ವಾಟ್ ಇಫ್ ಈ ಥರ ಬಿಗ್ ಕ್ಯಾಂಡಲ್ ಬಂದರೆ ಮ್ಯಾಕ್ಸಿಮಮ್ ಯು ಲೂಸ್ ಬ್ರೇಕ್ ಇವನಲ್ಲಿ ಇರ್ತೀರಾ. ಓಕೆ, ಸ್ಟಾಪ್ ಲಾಸ್ ಆಗೋದಿಲ್ಲ. ಓಕೆ, ಇಲ್ಲ ಅಂದರೆ 1:4 1:3 ತನಕ ಹೋಗ್ತೀರಾ. ಓಕೆ, ಇದು ಒನ್ ಆಫ್ ದ ಈಸಿಯೆಸ್ಟ್ ವೇ SL ಟ್ರಯಲ್ ಮಾಡೋದಕ್ಕೆ. ಓಕೆನಾ. ಹೋಪ್ ಪ್ರೊಬಾಬಿಲಿಟಿ ಅಂದರೆ ಏನು ಅಂತ ಗೊತ್ತಾಯಿತು, SL ಮಾಡಿಫೈ ಅಂದರೆ SL ಟ್ರಯಲ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಇನ್ನೊಂದು SL ಹೇಗೆ ಇಡ್ತೀರಾ ಅನ್ನೋದು ಪಾರ್ಟ್ 1 ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾರ್ಟ್ 3 ಯಾವಾಗಲೂ ಅಷ್ಟೇ, ಒಂದು ಟ್ರೇಡ್ ತೊಗೋತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಟ್ರೇಡ್ ತೊಗೋತೀರಾ ಅಂದರೆ ಓಕೆ ಏನು ಮಾಡ್ತೀರಾ, ಒಂದು ಕ್ಯಾಂಡಲ್ ಲೋಗಿಡೋದಕ್ಕೆ ನೋಡ್ತೀರಾ. ಇನ್ ಕೇಸ್ ಇಲ್ಲಿ ನೋಡಿ ಸ್ವಿಂಗ್ ಇಲ್ಲೇ ಇರೋದ್ರಿಂದ, ಓಕೆ ಯು ಕ್ಯಾನ್ ಅಬ್ಸರ್ವ್ ಇಯರ್, ಸ್ವಿಂಗ್ ಇಲ್ಲೇ ಇರೋದ್ರಿಂದ ಈ ಸ್ವಿಂಗ್ ಏನಿರುತ್ತಲ್ಲ, ಓಕೆ ಅಲ್ಲಿ SL ಹಿಡಿತೀರಲ್ಲ, ಅದಕ್ಕಿಂತ ಒಂದು 10 ಪಿಪ್ಪು 20 ಪಿಪ್ ಎಕ್ಸ್ಟ್ರಾ ಇಡಿ, ಬಫರ್ ಥರ. ಓಕೆ, ಸೊ ದಟ್ ಒಂದೊಂದು ಬ್ರೋಕರ್ಗಳಲ್ಲಿ ನೀವೇನು ಟ್ರೇಡಿಂಗ್ ವ್ಯೂ ನೋಡಿ ಇಡ್ತೀರಲ್ಲ, ಆವಾಗ ಪ್ರಾಬ್ಲಮ್ ಆಗುವಂಥ ಇಶ್ಯೂಸ್ ಇರುತ್ತೆ. ಬ್ರೋಕರಲ್ಲಿ ನೋಡಿ ಇಟ್ಟರು ಕೂಡ ಒಂದು 10 ಪಿಪ್ ಎಲ್ಲ ಎಕ್ಸ್ಟ್ರಾ ಇಡಿ, 10-15 ಪಿಪ್ಪು 20 ಪಿಪ್ ಎಕ್ಸ್ಟ್ರಾ ಇಟ್ಟು SL ಇಡಿ. ಯಾವಾಗಲೂ ಅಷ್ಟೇ ಸ್ವಿಂಗ್ ಹೈ ಸ್ವಿಂಗ್ ಲೋಗಳಲ್ಲಿ SL ಇಡೋದಕ್ಕೆ ನೋಡಿ. ಇವಾಗ ಇಲ್ಲಿ ಕ್ಯಾಂಡಲ್ ಲೋಗೆ ಇಡ್ಬೋದು ಯಾವಾಗ ಅಂದರೆ, ಇವಾಗ ಇಲ್ಲಿ ನೋಡಿ, ಇವಾಗ ಕ್ಯಾಂಡಲ್ ಹೈಯಲ್ಲಿ ನಾನು ಯಾಕೆ ಇಲ್ಲಿ ಇರ್ತೀನಿ ಅಂದರೆ, ಇಲ್ಲಿ ನಿಯರ್ ಸ್ವಿಂಗ್ ಇರೋದೇ ಇದಲ್ವಾ. ಇಲ್ಲಿ ನಾನು ಎಂಟ್ರಿ ಆದರೆ ಯು ಕ್ಯಾನ್ ಅಬ್ಸರ್ವ್ ಈ ಸ್ವಿಂಗೇ ನಿಯರ್ ಇರೋದು. ಓಕೆ, ಹೇಳ್ಬೋದು ಬ್ರೋ ಇಲ್ಲಿ ಇಡ್ಬೋದಲ್ಲ, ಇಟ್ಸ್ ಯೂಜ್ ಆಗೋಗುತ್ತೆ. ಇನ್ ಕೇಸ್ ಇಷ್ಟೆಲ್ಲ ಹೋಗ್ತಾ ಇದೆ ಮಾರ್ಕೆಟ್, ಇವಾಗ ನೋಡಿ ಇದನ್ನ ಹೊಡೆದಿಂಗ್ ಹೋಗ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಅದು ರಿವರ್ಸಲ್ ಆಗಿದೆ ಅಂತಲೇ ಅರ್ಥ, ಅಲ್ಲಿಂದ ರಿವರ್ಸ್ ಆಗುತ್ತೆ ಅಂತಲ್ಲ. ಇನ್ ಕೇಸ್ ಸ್ಟಾಪ್ ಲಾಸ್ ಆಯ್ತಾ, ಇಲ್ಲಿಗೆ ಬಂದಾಗ ಯು ಕ್ಯಾನ್ ಅಗೇನ್ ಟೇಕ್ ಎ ಟ್ರೇಡ್, ಲಾಸನ್ನು ಮಾಮೂಲಿ ಸ್ಟಾಪ್ ಲಾಸ್ನ ಇಟ್ಟು ತೊಗೋಬೋದು. ಓಕೆ, 1:2 ಹೋದರೆ ಇದೆಲ್ಲ ರಿಕವರ್ ಆಗೋಗುತ್ತೆ. ಇಲ್ಲೇನೆ ನಾವು ಎಲ್ಲನೂ ರಿಕವರ್ ಮಾಡಬೇಕು, SL ಮೂವ್ ಮಾಡ್ಕೋತೀನಿ ಅಂದರೆ ದೆನ್ ಅದು ಇಶ್ಯೂಸ್ ಆಗುತ್ತೆ. ಓಕೆ, ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಇವೆಲ್ಲ ನಾನು ಪಾರ್ಟ್ 3 ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ದ ಮೇನ್ ಥಿಂಗ್ ಏನು ಅಂದರೆ, ಇವಾಗ ಲೈಕ್ ಹೋಪ್ಗಳನ್ನ ಕಳ್ಕೊತಾ ಇರ್ತೀರ. ಈ ಟೈಪ್ ಆಫ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ಲಿ ಹೋಪ್ ಹೋಗುತ್ತೆ. ಓಕೆ, ಬಟ್ ದ ಥಿಂಗ್ ಏನು ಅಂದರೆ, ನಾನು ಇವಾಗ ನೋಡಿ ಲೈಕ್ ಆಲ್ಗೋ ಲೈಕ್ ತುಂಬ ವರ್ಸ್ಟ್ ಆಗಿರೋದ್ರಿಂದ, ಸೊ ನಾನು ಏನು ಮಾಡಿದ್ದೀನಿ ಅಂದರೆ, ಇವಾಗ ಜಸ್ಟ್ 1 ವೀಕ್ ಗ್ಯಾಪ್ ತೊಗೊಂಡು ನಾನಿವಾಗ ನನಗೆ ದುಡ್ಡು ಬೇಕು, ದುಡ್ಡಿದ್ರೆ ಎಲ್ಲನೂ ಸರಿ ಮಾಡ್ಬೋದು ಅಂತ ನನಗೆ ಗೊತ್ತು. ಓಕೆ, ಇವಾಗ ಅಲ್ಲಿ ದುಡ್ಡು ಬೇಕಾಗಿದೆ, ಆ ದುಡ್ಡನ್ನ ಹೇಗೆ ಹಾಕ್ತೀನಿ ಅಂದರೆ, ಐ ಆಮ್ ಟ್ರೇಡಿಂಗ್ ಮ್ಯಾನ್ಯುವಲ್ ಟ್ರೇಡ್ ಮಾಡಿ. ನೀವೇನು ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದೀನಿ ನೋಡಿ, 2 ದಿನದಲ್ಲಿ 2 ಅಕೌಂಟ್ ಕ್ಲಿಯರ್ ಮಾಡಿಸ್ಬಿಟ್ಟೆ. ಓಕೆ, ಅದನ್ನು ಕ್ಲಿಯರ್ ಮಾಡಿ ಪೇಔಟ್ಸ್ ಎಲ್ಲ ನಾನು ಅದನ್ನು, ಓಕೆ ಆಬ್ವಿಯಸ್ಲಿ ನಾನು ಅದು ಪೋಸ್ಟ್ ಮಾಡೋದಕ್ಕೂ ಅದಕ್ಕೆಲ್ಲದಕ್ಕೂ ಹೋಗೋದು ಇಲ್ಲ. ನಜರ್ ಅನ್ನೋದು ಲಿಟ್ರಲಿ ಹೇಳ್ತೀನಲ್ಲ, ತುಂಬ ವಸ್ತು ಕಣ್ಣು ಬಿತ್ತು ಅಂದರೆ ನಿಮ್ಮ ಲೈಫಲ್ಲೇ ಎಕ್ಬಿಟ್ಟು ಹೋಗ್ಬಿಡುತ್ತೆ. ಓಕೆ, ದಟ್ಸ್ ವೈ ನೀವೇನೇ ಪ್ರಾಫಿಟ್ ಮಾಡಿ ಟ್ರೇಡ್ ಮಾಡೋದು ಯಾರಿಗೂ ಹೇಳೋಕೆ ಹೋಗ್ಬೇಡಿ. ನೀವೇ ಮಾಡ್ಕೊಂಡು ಪ್ರಾಫಿಟ್ ಮಾಡಿದ್ರೆ ನಿಮ್ಮ ಜೋಬಿಗೆ ಬೀಳುತ್ತೆ. ಓಕೆ, ಎಲ್ಲೂ ಶೇರ್ ಮಾಡಬೇಡಿ, ನಾನು ಅನುಭವಿಸ್ಬಿಟ್ಟಿದ್ದೀನಿ. ಓಕೆ, ಸೊ ಹುಷಾರಿಲ್ದಂಗೆ ಆಗೋಗ್ಬಿಡುತ್ತೆ, ಆ ಥರ ಆಗೋಗುತ್ತೆ. ಸೊ ದಟ್ಸ್ ವೈ. ಓಕೆ, ಇವಾಗ ನೋಡಿ ಅಲ್ಲಿಂದ ತೊಗೊಂಬರ್ತೀನಿ, ಕ್ಲಿಯರ್ ಮಾಡ್ತೀನಿ, ದುಡ್ಡು ಬರುತ್ತೆ, ತಿರ್ಗಾ ಹಾಕ್ತೀನಿ, ಹೋಯ್ತಾ ತಿರ್ಗಾ ದುಡ್ಡು ತರ್ತೀನಿ, ಹಾಕ್ತೀನಿ, ಹಿಂಗೆ ಮಾಡ್ತಾ ಇರ್ತೀನಿ. ಬಿಲ್ಡ್ ಮಾಡಬೇಕು ಅಂದರೆ ದುಡ್ಡು ಬೇಕು ಅಂದರೆ, ಯಾಕಂದರೆ ಇಟ್ಸ್ ನಾಟ್ ಅಬೌಟ್ 110 ಯೂಸರ್ಸ್. ಓಕೆ, ಅಷ್ಟು ಜನಕ್ಕೆ 24 ಅವರ್ಸ್ ಸಪೋರ್ಟ್ ಇರಬೇಕು ಅಂದರೆ ಯು ನೀಡ್ ಹೆವಿ ಖರ್ಚಾಗುತ್ತೆ. ಅದಕ್ಕೇ ಲೈಕ್ ಅಗ್ರೆಸಿವ್ ಆಗಿ ಹೋಗಿ ತರ್ತಾ ಇರೋದು. ಓಕೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ಟು ಬಿ ಫ್ರ್ಯಾಂಕ್ ನಂಗೆ ಟ್ರೇಡಿಂಗ್ ಮಾಡೋಕ್ಕೆ ಇಂಟ್ರೆಸ್ಟು ಇಲ್ಲ. ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಲೈಕ್ ನನಗೆ ಅದು ಲೈಫ್ ಅಲ್ಲ ನನಗೆ.
ಓಕೆ ಅದೊಂದು ಹಾಬಿ ಅಷ್ಟೇ, ಅದು ಬಿಟ್ಟು ಲೈಫ್ ಇನ್ನೂ ಏನೇನೋ ಇದೆ. ಐ ಆಮ್ ಲರ್ನಿಂಗ್ ಇವಾಗ ಲೈಕ್ ಲಾಟ್ ಆಫ್ ಥಿಂಗ್ಸ್ನ ಕಲಿತಾ ಇದ್ದೀನಿ, ಇವೆಲ್ಲ ಕಲಿತಾ ಇದ್ದೀನಿ. ಓಕೆ ಲೈಕ್ ನಿಮ್ಗಳಿಗೆ ಇನ್ನೂ ಎಜುಕೇಟ್ ಮಾಡ್ಬೋದು ಅಂತ. ಓಕೆ ದಟ್ಸ್ ಮೈ ಪ್ಯಾಷನ್. ಓಕೆ ಇದೊಂದು ಹಾಬಿ. ಓಕೆ ಆ ಹಾಬಿ ದೇವರೇನೋ ಕೊಟ್ಬಿಟ್ಟಿದ್ದಾನೆ, ಮಾಸ್ಟರ್ ಮಾಡಿಸ್ಬಿಟ್ಟಿದ್ದಾನೆ ಅಷ್ಟೇ. ಅಂದರೆ ಮಾಸ್ಟರ್ ಆಗಿದ್ದೀನಿ ಅಂತಲ್ಲ, ಒಂದು ಒಳ್ಳೆ ವೇಯಲ್ಲಿ ದೇವ್ರು ನನಗೆ ಇದರಲ್ಲಿ ಏನು ತೊಂದರೆ ಕೊಟ್ಟಿಲ್ಲ ಇಲ್ಲಿ ತನಕ. ಅಂದರೆ ಈಗ ರೀಸೆಂಟ್ ಒಂದು 1 year 2 year ಮುಂಚೆಲ್ಲ ಹೆವಿ ಕೊಟ್ಬಿಟ್ಟಿದ್ದಾನೆ ಬಿಡಿ. ಬಟ್ ದ ಥಿಂಗ್ ಏನು ಅಂದರೆ ಲೈಫಲ್ಲಿ ಡೌನ್ಸ್ ಅಪ್ಸ್ ಎಲ್ಲ ಕಾಮನ್. ಓಕೆ ಕ್ವಿಟ್ ಮಾಡ್ತೀರಾ, ಓಕೆ ಟ್ರೇಡಿಂಗ್ ಇವಾಗ ಇಷ್ಟೆಲ್ಲ ಎಫರ್ಟ್ ಹಾಕಿ ಆಗ್ತಾ ಇಲ್ಲ ಅಂದರೆ ತಿರ್ಗಾ ಎಫರ್ಟ್ ಹಾಕಿ, ಆಗಲಿಲ್ಲ ಅಂದರೆ ಕ್ವಿಟ್ ಮಾಡಿ, ಫೋಕಸ್ ಆನ್ ಅದರ್ ಥಿಂಗ್ಸ್ ಗುರು. ಓಕೆ ಯು ಕ್ಯಾನ್ ಮೇಕ್ ಮನಿ, ಬೇರೆ ಬೇರೆ ಕಡೆ ಫೋಕಸ್ ಮಾಡಿ. ನಿಮ್ಮಲ್ಲೇ ಒಂದು ಆ್ಯಕ್ಟಿಂಗ್ ಸ್ಕಿಲ್ಲು, ಡ್ರಾಯಿಂಗ್ ಸ್ಕಿಲ್ಲು ಏನಾದ್ರು ಇರ್ಬೋದು ಬ್ರೋ, ಅದಕ್ಕೆಲ್ಲ ಯಾರು ಆಪರ್ಚುನಿಟಿ ಕೊಡ್ತಾರೆ. ಲಿಟ್ರಲಿ ಡ್ರಾಯಿಂಗ್ ಬಿಡಿಸಿದ್ರು ಕೂಡ, ಈಗ ನೀವು ನನ್ನ ಬಿಡಿಸ್ತೀನಿ ಅಂದರೆ ಆಬ್ವಿಯಸ್ಲಿ ಬ್ರೋ ನೆಕ್ಸ್ಟ್ ಲೆವೆಲ್ ಬಿಡಿಸ್ತೀನಿ, 5,000 ರೂಪಾಯಿ ಅಂದರೆ 5,000 ರೂಪಾಯಿ ನಾನೇ ಕೊಟ್ಬಿಡ್ತೀನಿ. ಯಾಕಂದರೆ ಪರ್ಸನ್ಸ್ ಅವೆಲ್ಲನೂ ಕೂಡ ಜನಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ. ಯು ಕ್ಯಾನ್ ಕನ್ವರ್ಟ್ ಇಟ್ ಆಸ್ ಎನ್ ಬಿಸ್ನೆಸ್. ಓಕೆ ಸೊ ಎಷ್ಟೋ ಆಪ್ಷನ್ಸ್ಗಳಿರುತ್ತೆ, ಇದೊಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಓಕೆ ಲರ್ನ್ ಎವ್ರಿಥಿಂಗ್, ಟ್ರೈ ಎವ್ರಿಥಿಂಗ್. ಫೇಲ್ ಆದರು ಅಂದರೆ ನೆಕ್ಸ್ಟ್ ಯಾವುದೋ ಒಂದು ಆಪ್ಷನ್ ಇರುತ್ತೆ, ಅದಕ್ಕೆ ಹೋಗಿ. ಬಟ್ ಇಲ್ಲೇ ಟ್ರೈ ಮಾಡಿ 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 ಸಕ್ಸಸ್ ಸಿಕ್ತು ಅಂದರೆ ಅವಾಗ ಒಳ್ಳೆಯದು. ಬಟ್ ಮಾಡಿ ಮಾಡಿ ಟ್ರೈ ಮಾಡಿ ಮಾಡಿ ಫೇಲ್ಯೂರೇ ಆಗ್ತಾಯಿದೆ ಅಂದರೆ ದೆನ್ ಅಲ್ಲೇ ಸ್ಟಿಕ್ ಆನ್ ಆದರೆ ದೆನ್ ಡೆಫಿನೆಟ್ಲಿ ಇಟ್ಸ್ ಕಷ್ಟ ಆಗುತ್ತಲ್ಲ. ಸೊ ದಟ್ಸ್ ವೈ ನಾನು ಹೇಳೋದು ಪ್ರಾಕ್ಟೀಸ್. ಓಕೆ ಪ್ರಾಕ್ಟೀಸ್ ಮಾಡಿ, ಎಲ್ಲಿ ತನಕ ಆಗುತ್ತೆ ಪ್ರಾಕ್ಟೀಸ್ ಮಾಡಿ. ದೆನ್ ಯು ಕ್ಯಾನ್ ಮೇಕ್ ಮನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರಬೇಕು. ಸಿಂಪಲಾಗಿ ಇಟ್ಕೊಳ್ಳಿ. ಓಕೆ ಸಿಂಪಲ್ ಆಗಿ ಇಟ್ಕೊಳ್ಳಿ. ಇವಾಗ ಇಲ್ಲಿ ನಾನು ಟ್ರೇಡ್ ತೊಗೋಬೇಕಂದ್ರೆ ಫಿಬ್ಬು ಫಾರ್ ಹೈಯರ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡ್ತೀನಿ, ಫಿಬ್ ಹಾಕೋತೀನಿ, ಅಪ್ಸೈಡ್ ಟ್ರೇಡ್ ಹುಡ್ತೀನಿ, ಹೊಡಿತೀನಿ. ಸಿಂಪಲ್. ಹೋಪ್ ಗಾಯ್ಸ್ ಅರ್ಥ ಆಯಿತು ಅನ್ಕೋತೀನಿ. ಸೊ ಟೈಮ್ ವೇಸ್ಟ್ ಮಾಡಬೇಡಿ, ಎಲ್ಲ ಕಲೀರಿ. ವೀಕೆಂಡ್ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಏನೆಲ್ಲ ಇಷ್ಟ ಇದೆ ಎಲ್ಲನೂ ಕಲೀರಿ.